ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಡಿಜೆ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟ ಚೇತನ್, ಉದ್ದಿಮೆದಾರ ತೌಫಿಕ್ ಪಾರಪನಹಳ್ಳಿ, ದಲಿತ ಮುಖಂಡರಾದ ಪ್ರಕಾಶ್ ಮಿಶಿ, ಮಹದೇವ್ ಕಡ್ಕೋಳ್, ಪುಟ್ಟು ಪಾನಿ, ರಮೇಶ್ ಬಳಲ್ಗಿಡದ್, ಪ್ರೇಮ್ ಬಳಲ್ಗಿಡದ್, ಸಂಜು ಪೂಜಾರಿ ಸೇರಿದಂತೆ ದಲಿತ ಮುಖಂಡರು ಹಾಗೂ ನಗರದ ಪ್ರಮುಖರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಜರುಗಿತು. ಡಿಜೆ ಮೆರವಣಿಗೆಗೆ ಗಣ್ಯರು ಚಾಲನೆ ನೀಡಿದರು. ತದನಂತರ ನಟ ಚೇತನ್ ಹಾಗೂ ಉದ್ದಿಮೆದಾರ ತೌಫಿಕ್ ಪಾರಪನಹಳ್ಳಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ಅನೇಕ ಘಟನಾವಳಿಗಳನ್ನು ಮೆಲುಕು ಹಾಕಿದರು. ಡಿಜೆ ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿತು. ಡಿಜೆ ಸೌಂಡ್ಗೆ ಯುವಕರು ಕುಣಿದು ಕುಪ್ಪಳಿಸಿದರು. ಯಾವ ಸಮಾಜ? ಅದು ನಮಗೆ ಬರೀ ಹೈವೇಗಳು, ಫ್ಲೈಓವರ್ಗಳು ಕಟ್ಟೋದಲ್ಲ, ಅದು ಜ್ಞಾನಪೀಠ ಪ್ರಶಸ್ತಿಗಳು ಅಥವಾ ಸಿನಿಮಾ ಸ್ಟಾರ್ಗಳು ಬೆಂಬಲಿಸೋದಲ್ಲ. ಅದು ಸಮ ಸಮಾಜ, ಸಮಾನತೆಯ ಸಮಾಜ. ಆ ಸಮಾನತೆಯ ಸಮಾಜ, ಆ ಸಮ ಸಮಾಜ ನಾವು ಸಹ ಕಟ್ಟಬೇಕು. ಸ್ನೇಹಿತರೆ, ನಾವು ಬಹಳ ಮುಖ್ಯವಾಗಿ ಭೀಮಾ ಕೋರೆಗಾಂವ್ ವಿಜಯೋತ್ಸವದಲ್ಲಿ ನಮ್ಗೇನಾಗುತ್ತೆ ಅಂದ್ರೆ ಇವತ್ತೆಲ್ಲ ನಾವು ಜೈ ಭೀಮ್ ಅಂತ ಕೂಗ್ತೀವಲ್ಲ, ಜೈ ಭೀಮ್ ಅನ್ನೋದು ಎಲ್ಲಿಂದ ಬಂದಿದೆ? ಜೈ ಭೀಮ್ ಅನ್ನು 1818ರಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಸಂದರ್ಭದಲ್ಲಿ ಭೀಮಾ ನದಿಯಲ್ಲಿ ದಾಟ್ತಿರುವಾಗ ಸೈನಿಕರು ಉತ್ತೇಜನ ಪಡೆಯಕ್ಕೆ ಜೈ ಭೀಮ್ ಅಂತ ಕೂಗ್ತಾರೆ. ಅದೇ ಜೈ ಭೀಮ್ ಇವತ್ತಿನ ದಿನ ಅನ್ಯಾಯದ ವಿರುದ್ಧದ ಕೂಗು, ಒಂದು ಸಮ ಸಮಾಜದ ಕೂಗು, ಒಂದು ಈ ಅಸಮಾನತೆ ವಿರುದ್ಧ ಗಟ್ಟಿಯಾದ ಧ್ವನಿ. ಸೊ ಆ ಇತಿಹಾಸದಿಂದ ಜೈ ಭೀಮ್ ಬರುತ್ತೆ. ಇವತ್ತಿನ ದಿನ ನಾವು ಕೇಳ್ಕೊಳ್ಳಿ, ಜೈ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಬಾಬಾ ಸಾಹೇಬ್ ರಾಜ್ಯ ತೆಗೆದಾಗ 1927ರಲ್ಲಿ ಏನಾಗಿತ್ತು? 500 ಜನ 800 ಜನ ಸೈನಿಕರು 2028,000 ಜನ ಪೇಶ್ವೆಯಲ್ಲಿ ಯುದ್ಧದಲ್ಲಿ ಸೋಲ್ತಾರೆ. ಇದೇನ್ ತೋರಿಸುತ್ತೆ? ಆತ್ಮಸ್ಥೈರ್ಯ ತೋರಿಸ್ತಾರೆ. ಇದೇನ್ ತೋರಿಸುತ್ತೆ ಅಂದ್ರೆ ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು ಅಂತ ತೋರಿಸುತ್ತೆ. ನಾನು ಕೂಡ ಹೋದ ವರ್ಷ ಪೂನೆಗೆ ಹೋಗಿದ್ದೆ. ಪೂನೆಗೆ ಹೋಗೋದ 60 ಲಕ್ಷ ಜನ ಸೇರಿದ್ರು. ವರ್ಷ ಜಾಸ್ತಿ ಆಗ್ತಾ ಇದೆ. ವರ್ಷ ಪ್ರಜ್ಞೆ ಜಾಸ್ತಿ ಆಗ್ತಾ ಇದೆ, ಅರಿವು ಜಾಸ್ತಿ ಆಗ್ತಾ ಇದೆ. ಇದು ಬಹಳ ಒಳ್ಳೆ ಬೆಳವಣಿಗೆ ಸ್ನೇಹಿತರೆ. ಮತ್ತೆ ನಾವು ಕೇಳ್ಕೊಳ್ಳಿ, ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಈ ಇತಿಹಾಸ ಮುಚ್ಚಾಕಿರೋ ಇತಿಹಾಸ ಎತ್ತಿಟ್ಟಿರೋದು ಯಾಕೆ ಅಂದ್ರೆ ನಮ್ಮ ಸತ್ಯದ ಇತಿಹಾಸಗಳು ನಮ್ಮ ಪಠ್ಯ ಪುಸ್ತಕದಲ್ಲಿ ಸಿಗಲ್ಲ. ನಮ್ಮ ಸತ್ಯದ ಇತಿಹಾಸಗಳು ಯಾವ ಸರ್ಕಾರಗಳು ಹೇಳ್ಕೊಡಲ್ಲ. ನಮ್ಮ ಸತ್ಯದ ಇತಿಹಾಸಗಳು ಚಳುವಳಿಯಿಂದ ನಾವು ಪಡಿಬೇಕು. ಚಳುವಳಿ ಎಷ್ಟು ಮುಖ್ಯ ಅಂತ ಹೇಳ್ಕೊಡ್ತಾರೆ. ಸೊ ಆ ದೃಷ್ಟಿನಲ್ಲಿ ಫೂಲೆ ದಂಪತಿಗಳಾಗಿರ್ಬೋದು, ಪೆರಿಯಾರ್ ಆಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಎಂದೆಂದಿಗೂ ಎತ್ತಿರಬೇಕು. ಆ ವೈಜ್ಞಾನಿಕ ಮನಸ್ಥಿತಿನೇ ನಮಗೆ ಸರಿಸಮಾನ ಅಂತ ಹೇಳ್ಕೊಡುತ್ತೆ. ಆ ವೈಜ್ಞಾನಿಕ ಮನಸ್ಥಿತಿನೇ ನಮ್ಗೆ ಇವತ್ತಿನ ಅಗತ್ಯ ಇರೋದು. ಸೊ ನಿಮ್ಮೆಲ್ಲ ಜೊತೆ ಸೇರಿ ನನಗೆ ಮಾತಾಡೋಕೆ ಬಹಳ ಸಂತೋಷ ಆಗಿದೆ. ಎಂದೆಂದಿಗೂ ನಿಮ್ ಜೊತೆ ನಾವು ಕೇಳ್ಕೊಳ್ಳಿ, ನಾವು ಬಲಪಂಥಿ ಅಲ್ಲ, ಮಧ್ಯಪಂಥಿ ಅಲ್ಲ, ಎಡಪಂಥಿ ಅಲ್ಲ, ನಾವು ಅಂಬೇಡ್ಕರ್ ಸತ್ಯಪಂಥಿ. ಈ ಸತ್ಯಪಂಥಿಯಿಂದಲೇ ಪರಿವರ್ತನೆ. ಕರ್ನಾಟಕ ಒಂದು ವಚನ ಹೇಳಿ ನಾನು ಮಾತು ಮುಗಿಸ್ತೀನಿ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಡಿರೋ, ಸತ್ಯವ ನುಡಿಪದೇ ದೇವಲೋಕ, ಮಿಥ್ಯವ ನುಡಿಪದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಇವತ್ತಿನ ಈ ದಿನ ತುಂಬಾ ಖುಷಿ ದಿನ, ವಿಜಯೋತ್ಸವ ದಿನ. ಕೋರೆಗಾಂವ್ ಪಾರ್ಕ್ನಲ್ಲಿ ಆಗಿರುವಂತ ಆ ದಿನ ಇವತ್ತು ನಾವು ನೀವು ಎಲ್ಲರೂ ಖುಷಿ ಆಚರಣೆ ಮಾಡ್ತಾ ಇದ್ದೀವಿ. ಇದರದ ಉದ್ದೇಶ ಏನಪ್ಪಾ ಅಂದ್ರೆ ಒಂದೇ ಒಂದು ಉದ್ದೇಶ, ಸಮಾನತೆ ಇರಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿ ಅವರ ಸಂವಿಧಾನ ಮಾಡಿದ್ದಾರೆ, ಸಂವಿಧಾನದ ರಕ್ಷಣೆ ಮಾಡಬೇಕು ಮತ್ತು ಅವರ ಆದರ್ಶ ಮೇಲೆ ನಾವೆಲ್ಲರೂ ನಡ್ಕೋಬೇಕು. ಮತ್ತು ಇವತ್ತು
ಸಂವಿಧಾನ ರಚನೆಯಾಗಿ ಸುಮಾರು 75 ವರ್ಷ ಆಯ್ತು. ಆ 75 ವರ್ಷದಲ್ಲಿ ಈಗ ಚರ್ಚೆ ಅವ್ರ ಪರವಾಗಿ ನಡೀತಾ ಇದೆ.